ಮೇಡಮ್ ಇನ್ನೊಂದು ವಿಚಾರ ಅಂದ್ರೆ ಕೆಲವೊಂದು ಕ್ವಶನ್ಗಳಿಗೆ ಅವ್ರು ಕೇಳಿದ ಪ್ರಶ್ನೆ ಅರ್ಥ ಆಗಿರಂಗಿಲ್ಲ ಅಂಡ್ ಕೆಲವೊಂದು ಕ್ವಶನ್ ಆನ್ಸರೇ ಗೊತ್ತಿರಂಗಿಲ್ಲ. ಆ ಸಿಚುವೇಶನ್ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು? ಕ್ವಶನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಹೇಳಿ, ಐ ಕುಡ್ ನಾಟ್ ಗೆಟ್ ಮೇಡಮ್ ಸರ್ ಪ್ಲೀಸ್ ಕ್ಯಾನ್ ಯು ರಿಪೀಟ್ ಇಟ್ ಅಂತ ನೇರವಾಗಿ ನೀವು ಕೇಳ್ಬೋದು. ನನಗೆ ಐ ಹ್ಯಾವ್ ಆಸ್ಡ್ ಐ ಕುಡ್ ನಾಟ್ ಗೆಟ್ ಮೇಡಮ್ ಕ್ಯಾನ್ ಯು ಪ್ಲೀಸ್ ರಿಪೀಟ್ ಮಿ ಒನ್ಸ್ ಮೋರ್ ಅಂತ. ಸೊ ದೇ ವಿಲ್ ರಿಪೀಟ್ ದ ಕ್ವಶನ್. ಇನ್ನೂ ಅದನ್ನ ಇನ್ನೂ ಬೇಕಾದ್ರೆ ಸಿಂಪ್ಲಿಫೈ ಮಾಡಿನೂ ಹೇಳ್ತಾರೆ. ಸೊ ದೇರ್ ಇಸ್ ನೋ ಬಟ್ ಯು ಶುಡ್ ಬಿ ಕಾನ್ಫಿಡೆಂಟ್ ಟು ಆಸ್ಕ್ ಅಗೇನ್. ಸುಮ್ಮನೆ ನಿಮ್ಗೆ ಅರ್ಧಂಬರ್ಧ ಕೇಳ್ಬಿಟ್ಟು ನೀವು ಬೇರೇನೋ ಉತ್ತರ ಹೇಳೋದು ದಟ್ ಡಸಂಟ್ ಗೋಸ್ ಗುಡ್. ಆಮೇಲೆ ಇನ್ನೊಂದು ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಗಲೇ ಹೇಳ್ದಂಗೆ, ಇಲ್ಲ ಈ ವಿಷಯದ ಬಗ್ಗೆ ನನ್ನ ಮಾಹಿತಿ ಇಷ್ಟೇ ಇದೆ, ಐ ಹ್ಯಾವ್ ಮೈ ನಾಲೆಜ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟೇ ಇದೆ, ಇದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಅಂತ ನೀವು ನೇರವಾಗಿ ಹೇಳ್ಬೋದು. ಅತಿ ವಿನಯನೂ ಬೇಡ. ಡೋಂಟ್ ಬಿ ಟೂ ಪೊಲೈಟ್ ವಿಚ್ ಯು ಆರ್ ನಾಟ್. ನೋಡಿ, ಯಾವ್ದನ್ನ ನಾವು ಮಾಸ್ಕ್ ಹಾಕೊಂಡು ನಾವು ಅರ್ಧ ಗಂಟೆ ನಾವು ಮಾಸ್ಕ್ ಹಾಕೊಂಡು ಇರಕ್ಕಾಗಲ್ಲ. 5 minutes ಅಷ್ಟೇ ಅದು ಕಳ್ಚಿ ಬೀಳುತ್ತೆ ಅದು. ಸೊ ಬಿ ಯೋರ್ ಸೆಲ್ಫ್. ಏನಿದೆ ಬಿ ಯೋರ್ ಸೆಲ್ಫ್, ಟೇಮ್ ಯೋರ್ ಸೆಲ್ಫ್. ಅದಕ್ಕೆ ಈ ಎಕ್ಸಾಮಿನೇಷನ್ ಪ್ರಾಸೆಸ್ 1 year ಆಯ್ತಾ. ನೀವು ಮೇನ್ಸ್ ನ ನೀವು ದಾಟಿ ಬರೋಷ್ಟಿಗೆ ನಿಮ್ದು ಎಲ್ಲ ಈಗೋ ಎಲ್ಲ ತಣ್ಣಗಾಗಿರುತ್ತೆ. ಸೊ ದ ಎಕ್ಸಾಮ್ ಇಟ್ ಸೆಲ್ಫ್ ಇಸ್ ದಟ್ ಪ್ರಾಸೆಸ್, ದಟ್ ಇಸ್ ದ ಟೆಸ್ಟ್ ಆಫ್ ಯೋರ್ ಪರ್ಸನಾಲಿಟಿ ಇಯರ್. ಸೊ ಏನಿದೆ ಇದರಲ್ಲಿ ನೀಟಾಗಿ ಮಾತಾಡಿ, ಮತ್ತೆ ಭಾಷೆನಲ್ಲಿ ಕ್ಲಾರಿಟಿ ಇರಲಿ, ಕ್ಲಾರಿಟಿ ಆಫ್ ಸ್ಪೀಚ್ ಇರಲಿ. ನೀವು ಏನು ನಿಮಗೆ ತುಂಬಾ ವಿಷಯ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಪಾಪ ಸ್ಟೂಡೆಂಟ್ಸ್ಗಳು ಏನಾಗುತ್ತೆ ಆ ವಿಷಯನ ಹೇಳೋ ರೀತಿ ಗೊತ್ತಿರೋದಿಲ್ಲ. ಒಂದು, ಅವ್ರದ್ದು ಭಾಷೆ ಮೇಲೆ ಹಿಡಿತಾ ಇರೋದಿಲ್ಲ. ಸೆಕೆಂಡ್, ಅವ್ರಿಗೆ ಗೊತ್ತಿರೋ ವಿಷಯನ ಯಾವ ರೀತಿ ಅದನ್ನ ಕ್ಲಿಯರ್ ಆಗಿ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಕೆಲವೊಂದು ಅದಕ್ಕೆ ಮಾಕ್ ಇಂಟರ್ವ್ಯೂಸ್ ಹೆಲ್ಪ್ ಆಗುತ್ತೆ. ನೀವು ದ ವೇ ಯು ಸೆಟ್, ದ ವೇ ಯು ಲುಕ್ ಅಟ್ ದ ಪರ್ಸನ್, ಮಾತಾಡೋ ವಾಯ್ಸ್ ಟೋನ್, ಎವ್ರಿಥಿಂಗ್ ಯು ಕ್ಯಾನ್ ಮಾಡ್ಯುಲೇಟ್.